ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಶಾಪಿಂಗಿಗೆ ಬಂದಿದ್ವಿ. ಏನಕ್ಕೆ ಅಂತ ಅಂದ್ರೆ ನನ್ನ ಚಿಕ್ಕ ಮಗಳು ಮತ್ತೆ ಬಬ್ಲುನೆಲ್ಲ ಊರಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಅಲ್ವಾ. ನನ್ನ ಚಿಕ್ಕ ಮಗಳಿಗೆ ಬರ್ಡೇ ಇದೆ January 10ಗೆ. ಅವಳಿಗೆ ಒಂದ್ ಸ್ವಲ್ಪ ಬರ್ಡೇಗೆ ಡ್ರೆಸ್ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನಾವು ಇವಾಗ ಬಂದಿದೀವಿ ಜುಡಿಯೋಗೆ. ನನಗೆ ಸಿಂಪಲ್ ಆಗಿ ಬೇಕಿತ್ತು. ಏನಾದ್ರೂ ಫಂಕ್ಷನ್ಸ್ ಇದ್ರೆ ಮಾತ್ರ ನಾನು ಸ್ಟಿಚ್ ಮಾಡಿಸೋದು, ಫ್ರಾಕ್ಸ್ ಎಲ್ಲ ತಗೊಳ್ಳೋದು, ಗೌನ್ಸ್ ಎಲ್ಲ ತಗೊಳ್ಳೋದು ಮಾಡ್ತೀನಿ. ಇನ್ನ ನಾರ್ಮಲ್ ಬರ್ಡೇಸ್ಗೆಲ್ಲ ಸ್ಕೂಲಿಗೂ ಹಾಕೊಂಡು ಹೋಗಕ್ಕಿರ್ಬೇಕು, ಅವರಿಗೆ ಕಂಫರ್ಟ್ ಆಗಿರ್ಬೇಕು ಅನ್ನೋದನ್ನ ನಾನು ಪ್ರಿಫರ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೆ. ಇಲ್ಲಿ ಸೇಮ್ ಬಬ್ಲು ತರನೇ ಶರ್ಟ್ ಇತ್ತು, ಅವ್ನ್ ಬರ್ಡೇ ತಗೊಂಡಿದ್ದು. ಅದನ್ನ ತೋರಿಸ್ತಾ ಇದ್ಲು ನನ್ನ ಅಮ್ಮನೇ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ಲು. ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಕಡಿಮೆ ಇತ್ತು, ಸೋಲ್ಡ್ ಆಗಿತ್ತು ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಹಂಗೆ ಬಂದ್ವಿ. ಅದಾದ್ಮೇಲೆ ನಾನು ಮಾರನೇ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮನೇಲಿ ಬೆಳಿಗ್ಗೆನೆ ಪೂಜೆ ಮುಗಿಸ್ಕೊಂಡಿದ್ದೆ. ಸ್ವಲ್ಪ ದೇವಸ್ಥಾನಕ್ಕೆ ತುಂಬಾ ನನ್ಗೆ ಫುಲ್ ದಿನ ಎಲ್ಲ ಉಪವಾಸ ಎಲ್ಲ ಇರಕ್ಕಾಗಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಬೆಳಿಗ್ಗೆ ಮಾತ್ರ ನಾನು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೆ ನಾನು ಉಪವಾಸ ಇರೋಣ ಅಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ನಮ್ಮನೆಯವ್ರು ಹೇಳಿದ್ರು, ನಾವಿಬ್ರೇ ಅಲ್ವಾ, ಏನಾದ್ರು ಹೊರಗಡೆಯಿಂದ ತಗೊಂಡ್ ಬಂದ್ ತಿನ್ಕೊಂತೀವಿ, ನೀನೇನ್ ಮಾಡ್ಬೇಡ, ಇವಾಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಹೇಳಿದ್ರು. ಎಲ್ಲಾ ದೇವಸ್ಥಾನನು ತುಂಬಾ ರಶ್ ಇರುತ್ತೆ ಸಂಜೆ ಮೇಲೆ ಅಂತ ಗೊತ್ತಿತ್ತು. ಬೆಳಗಿನ ಟೈಮ್ ಅಷ್ಟು ರಶ್ ಆಗಿರಲ್ಲ ಅಂತ ಅನ್ಕೊಂಡು ನಾನು ಹೋಗೋಣ ಅಂತ ರೆಡಿ ಆದೆ. ಯಾಕಂದ್ರೆ ಅಮ್ಮು ಒಬ್ಳೆ ಮನೇಲಿ ನನ್ ಜೊತೆ ಇರೋದ್ರಿಂದ ಆರಾಮ ಕೆಲ್ಸ ಎಲ್ಲ ಆಗುತ್ತೆ. ಮತ್ತೆ ಮನೆಯೆಲ್ಲ ಅಷ್ಟೊಂದು ಗಲೀಜ್ ಆಗಲ್ಲ. ಇವಾಗ ಅವ್ರ 3 ಜನನು ಇದ್ಬಿಟ್ರೆ ಅದ್ ಬರೆಯೋದು, ಇದ್ ಡ್ರಾಯಿಂಗ್ ಮಾಡೋದು, ಇದ್ ಮಾಡೋದ್ ಮಾಡ್ತಿರ್ತಾರಲ್ವಾ. ನಾನು ಅದೆಲ್ಲ ಫುಲ್ ಅವ್ರಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಅದಾದ್ಮೇಲೆನೆ ಪೂಜೆ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಒಬ್ಳೆ ಇದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬ್ರೇಕ್ಫಾಸ್ಟ್ ಕೂಡ ಒಂದ್ ಸ್ವಲ್ಪ ನಿಧಾನ ಆದ್ರೂ ನಡೆಯುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅವ್ರು ಕೂಡ ಹೊರಗಡೆ ಎಲ್ಲ ತಗೊಂಡ್ ಬಂದು ತಿಂದ್ರು. ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಅದು ವೈಕುಂಠ ಏಕಾದಶಿ. ನಾನು ಮದ್ವೆಗಿಂತ ಮುಂಚೆನೂ ಕೂಡ ನಾನು ಉಪವಾಸ ಇರ್ತಾ ಇದ್ದೆ. ನನಗೆ ಬುದ್ಧಿ ಬಂದಾಗಿಂದ ಒಂದ್ 2-3 ಸರಿ ಇರ್ಬೋದೇನೋ ಕಾಲೇಜ್ ಟೈಮಲ್ಲಿ, ಆ ಟೈಮಲ್ಲಿ ಎಲ್ಲ. ಅದಾದ್ಮೇಲೆ ನಾನು ಉಪವಾಸ ಇರಕ್ಕೆ ಹೋಗಿಲ್ಲ. ನನ್ ಬಬ್ಲು ಹೋಟೆಲ್ ಇದ್ದಾಗ ನಿಮ್ಗೆ ಒಂದ್ ಮಿರಾಕಲ್ ಅಂತ ಹೇಳ್ಬೋದು. ನನಗೆ ನಾನ್ ಪ್ರೆಗ್ನೆಂಟ್ ಅಂತಾನೆ ಗೊತ್ತಿರ್ಲಿಲ್ಲ. ನನ್ನ ಹೋಟೆಲ್ ಇದ್ದಾಗ ಅವಾಗ ಏನಾಗಿತ್ತಂತಂದ್ರೆ, ನಾನು ಉಪವಾಸ ಇದ್ದೀನಿ ಆದ್ರೆ ಇರಕ್ಕೆ ಆಗ್ಲಿಲ್ಲ. ನನ್ಗೆ ಶಿವರಿಂಗ್ ಎಲ್ಲ ಆಗ್ಬಿಟ್ಟಿತ್ತು. ಅಷ್ಟ್ರಲ್ಲಿ ನಾನು ಇಲ್ಲ, ನನ್ ಕೈಲ ಆಗಲ್ಲ ಅಂತ ನಾನು ಊಟ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದ್ಮೇಲೆ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ತಿನ್ನೋಣ ಅಂದ್ಬಿಟ್ಟು ನಾನು ಪ್ರಸಾದ ಕೂಡ ಸಿಗುತ್ತಲ್ವಾ, ಅದೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಪ್ರಸಾದ ಸಿಗುತ್ತೆ ಅನ್ನೋದು ಒಂದಿರುತ್ತೆ. ಇಲ್ಲಿ ಮೈಸೂರಲ್ಲಿ ಅಷ್ಟು ಪ್ರಸಾದಗಳೇ ಕೊಡಲ್ಲ ಅಂತ ಅನ್ಕೊಂತೀನಿ. ಯಾವಾಗಾರು ಅಪರೂಪ. ಆದ್ರೆ ನನ್ ತಂಗಿ ಹೇಳ್ತಿರ್ತಾಳೆ, ಬೆಂಗಳೂರಲ್ಲೆಲ್ಲ ಎಷ್ಟ್ ಪ್ರಸಾದ ಕೊಡ್ತಾರೆ ಅಲ್ವೇನೆ ಅಂತ. ಇಲ್ಲಿ ನಮ್ಮ ಮನೆ ಹತ್ರನು ಇಲ್ಲಿ ಮಾರುತಿ ಟೆಂಪಲ್ ಅಂತ ಇದೆ, ಅಲ್ಲೂ ಕೂಡ ವೆಂಕಟರಮಣ ದೇವಸ್ಥಾನ ಇರೋದ್ರಿಂದ ಅಲ್ಲೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಇವತ್ ನಮ್ಮ ಅಮ್ಮನೇ ವಿಡಿಯೋ ಮಾಡ್ಕೊಡ್ತಾ ಇದ್ದಾಳೆ ನನಗೆ. ನಾನು ಏನ್ ಟ್ರೈಪಾಡಿಗೆಲ್ಲ ಹಾಕೊಂಡು ಏನು ವಿಡಿಯೋ ಮಾಡಕ್ಕೆ ಹೋಗಿಲ್ಲ. ತುಂಬಾನೇ ಖುಷಿ ಅನ್ಸುತ್ತೆ ಅಲ್ವಾ, ಮನೆಯಲ್ಲಿ ದೇವ್ರು ನಮ್ಮನ್ನ ಕಾಯ್ತಾ ಇದೆ ಅಂತ ಅಂದ್ರೆ. ಏನೋ ಒಂಥರ ದೇವ್ರ ಪೂಜೆ ಮಾಡದ್ಮೇಲೆ ನನಗ್ ಸಮಾಧಾನ ಆಗ್ಬಿಡುತ್ತೆ. ಏನೇ ಕೆಲಸ ಮಾಡಿದ್ರು ನಂಗೆ ಅನ್ಸಲ್ಲ. ದೇವ್ರ ಪೂಜೆ ಒಂದು ಬಾಕಿ ಇರ್ಸ್ಕೊಳಲ್ಲ ನಾನು. ಯಾವಾಗ್ಲೂ ಸ್ಯಾಟರ್ಡೇನೆ ಮಾಡ್ಬೇಕು ನನಗೆ. ಎಷ್ಟೇ ಹಬ್ಬಗಳ ಮಧ್ಯದಲ್ಲಿ ಬಂದ್ರು ಹಬ್ಬ ದಿನಾನೂ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು. ಸ್ಯಾಟರ್ಡೇನು ಇವಾಗ ಗುರುವಾರ ಆಗ್ಬಿಟ್ಟಿರುತ್ತೆ, ಸ್ಯಾಟರ್ಡೇ ಮಾಡ್ದೇನೆ ಹಂಗೆ ಇರಲ್ಲ. ಹಂಗೆ ಮಾಡ್ಬಿಟ್ಟೇನೆ ಹೋಗ್ಬೇಕು. ಅದೇ ನನ್ಗೆ ನೆಮ್ಮದಿ ಅನ್ಸುತ್ತೆ. ಅದಾದ್ಮೇಲೆ ನಮ್ಮನೆಯವ್ರು ಹೋದ್ರು ಡ್ಯೂಟಿಗೆ, ನೀವು ಹೋಗ್ಬಿಟ್ ಬನ್ನಿ ಅಂತ. ನಮ್ಮನೆ ಹತ್ರನೇ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಆಮೇಲೆ ಬರೋಣ ಅಂದ್ಬಿಟ್ಟು ನಾವು ಮೊದ್ಲು ಇಲ್ಲಿ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಅಲ್ಲ, ಇದು ಯೋಗ ನರಸಿಂಹಸ್ವಾಮಿ ಟೆಂಪಲ್, ಅಲ್ಲಿಗೆ ಬಂದ್ವಿ. ಮೀಡಿಯಂ ರಶ್ ಇತ್ತು, ಜಾಸ್ತಿ ಏನ್ ರಶ್ ಇರ್ಲಿಲ್ಲ. ಒಂದ್ ಲೈನ್ ರಶ್ ಇತ್ತಷ್ಟೇ. ಅದೇ ಸಂಜೆ ಮೇಲೆ ಮತ್ತೆ ಈಗ ಹೊಸ ವರ್ಷದ ದಿನ ನಾನು ವಿಡಿಯೋ ನೋಡ್ದೆ, ಶಾರ್ಟ್ಸ್ ಎಲ್ಲ ಎಷ್ಟು ರಶ್ ಇದೆ. ಫುಲ್ ರೋಡ್ ಇಂದ ಕೆಳಗಡೆ ಹೋಗ್ಬಿಟ್ಟಿದೆ ಲೈನ್ಸ್ ಎಲ್ಲ, ಅಷ್ಟೊಂದು ರಶ್ ಇತ್ತು. ಇಲ್ಲಿ ಮೀಡಿಯಂ ರಶ್ ಇತ್ತು. ಮತ್ತೆ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಏನೋ ಒಂಥರ ನೆಮ್ಮದಿ ಮನ್ಸಿಗೆ. ಇಲ್ಲೂ ಏನ್ ದ್ವಾರ ಎಲ್ಲ ಮಾಡಿರ್ಲಿಲ್ಲ, ಎಕ್ಸ್ಟ್ರಾ ದೇವ್ರು ಇಟ್ಟಿದ್ರಷ್ಟೇ. ಇಲ್ಲಿತ್ತಲ್ಲ ಉತ್ಸವ ಮೂರ್ತಿ, ಅದನ್ನ ಇಟ್ಟಿದ್ರು. ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದ್ವಿ. ನಾವು ಲೈನಲ್ಲೆಲ್ಲ ನಿಂತಿದ್ದಾಗ ಪ್ರಸಾದ ಎಲ್ಲ ಕೊಡ್ತಾ ಇದ್ರು, ಪುಳಿಯೋಗ್ರೆ. ಅಷ್ಟ್ರಲ್ಲಿ ನಾವೆಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟ್ರಲ್ಲಿ ಪುಳಿಯೋಗ್ರೆನೆ ಖಾಲಿ ಆಗ್ಬಿಟ್ಟಿತ್ತು. ಲಡ್ಡು ಮಾತ್ರ ಸಿಕ್ತು. ಏನೋ ಒಂದು ಪ್ರಸಾದ ಅನ್ಕೊಂಡು ನಾವು ಪ್ರಸಾದ ತಗೊಂಡು ಮನೆಗ್ ಬಂದ್ವಿ. ಅದಾದ್ಮೇಲೆ ಇಲ್ಲೇ ಹತ್ರ ಆಗಿರೋದ್ರಿಂದ ನಾವು ಮಾರುತಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು. ಇಲ್ಲಿ ಒಂದ್ ಸ್ವಲ್ಪ ರಶ್ ಇತ್ತು. ಇಲ್ಲೂ ಒಂದ್ ಲೈನ್ ಅಷ್ಟೇ ಇತ್ತು. ತುಂಬಾ ಬಿಸ್ಲಿತ್ತು.
ಅದನ್ನೆಲ್ಲ ಇವರು ಒಂದ್ ಸ್ವಲ್ಪ ದೇವಸ್ಥಾನದವ್ರು ಮಾಡ್ಬೇಕು ಅಂತ ಕೇಳ್ಕೊಂತೀನಿ ನಾನು ಯಾವಾಗ್ಲೂ. ವರ್ಷ ವರ್ಷ ನೋಡೋದ್ರಿಂದ ತುಂಬಾ ಸ್ಪೇಸು ಇದೆ ಮುಂದೆ ಎಲ್ಲ, ತುಂಬಾನೇ ಚೆನ್ನಾಗಿ ಮಾಡ್ಬೋದು. ಮಾಡಿದ್ರೆ ದ್ವಾರ ಎಲ್ಲ ಮಾಡಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ಅನ್ಸುತ್ತೆ. ಈ ರೋಡಿಗೆನೆ ಮಾರುತಿ ಟೆಂಪಲ್ ಅಂತಾನೆ ಇರೋದ್ರಿಂದ ಇಲ್ಲಿ ಎಲ್ಲಾ ತರ ದೇವ್ರಿದೆ. ಈಗ ಮಾರುತಿ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಶಿವ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ವೆಂಕಟರಮಣ ಆಗಿರ್ಬೋದು, ಪ್ರತಿಯೊಂದು ದೇವ್ರು ಇದೊಂದು ದೇವಸ್ಥಾನಕ್ಕೆ ಬಂದ್ರೆ ಸಾಕು ಎಲ್ಲಾ ತರ ದೇವ್ರನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ನಾನ್ ಕೂಡ ಅರ್ಚನೆ ಎಲ್ಲ ಮಾಡ್ಸಕ್ಕೆ ಟೈಮ್ ಸಿಕ್ತು. ಇಲ್ಲಿ ಅರ್ಚನೆ ಎಲ್ಲ ಮಾಡ್ಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಇವತ್ತಿನ ದಿನ ಅಂತೂ ನಾನು ತುಂಬಾನೇ ಚೆನ್ನಾಗ್ ಅನಿಸ್ತಾ ಇತ್ತು ನನ್ಗೆ. ಆದ್ರೆ ನನಗೆ ಅಷ್ಟೊಂದು ಹಿಂದಿನ ದಿನನೂ ಕೂಡ ನನ್ಗೆ ಯಾಕೋ ನೈಟ್ ನಿದ್ದೆ ಮಾಡಿರ್ಲಿಲ್ಲ, ನಿದ್ದೆನೆ ಬಂದಿರ್ಲಿಲ್ಲ. ನೈಟ್ ಕೂಡ ನಿದ್ದೆ ಮಾಡಕ್ಕಾಗಿರ್ಲಿಲ್ಲ ಅನ್ನೋದಿಕ್ಕೆ ನಾನು ಇಲ್ಲಿಂದ ದೇವಸ್ಥಾನದಿಂದ ಬಂದ್ಬಿಟ್ಟು ಬರ್ಬೇಕಾದ್ರೆ ಇಡ್ಲಿ ತಗೊಂಡ್ಬಂದ್ಬಿಟ್ಟಿದ್ದೆ. ಇಡ್ಲಿ ಎಲ್ಲ ತಿನ್ಕೊಂಡ್ ಮಲ್ಕೊಂಡೆ. ಇವತ್ತಿನ ದಿನ ಅನ್ನ ತಿನ್ಬಾರ್ದು ಅಂತಾರಲ್ವಾ, ಅದಕ್ಕೋಸ್ಕರ. ಅದಾದ್ಮೇಲೆ ಸಂಜೆ ನಮ್ಮ ಮನೆಯವ್ರು ಹೇಳಿದ್ರು ನಾನು ಬರ್ತೀನಲ್ವಾ, ಅವಾಗ ಮತ್ತೆ ದೇವಸ್ಥಾನಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋದ್ರು ಅವರು ದೇವಸ್ಥಾನಕ್ಕೆ. ಸಚ್ಚಿದಾನಂದ ಆಶ್ರಮ ಇದೆಯಲ್ಲ, ಅಲ್ಲಿಗೆ ಹೋದ್ವಿ. ಅಲ್ಲಂತೂ ತುಂಬಾನೇ ಚೆನ್ನಾಗ್ ಅನಿಸ್ತು. ನಾನ್ ತಿರುಪತಿಗೆನೇ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ನನ್ಗೆ. ಸಂಜೆ ನಾವು ಮತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದೀವಿ. ಇವತ್ತಿನ ದಿನ ನಮ್ಮ ಮನೆಯವರು, ನಾನು 5 ವೆಂಕಟರಮಣ ದೇವಸ್ಥಾನದಲ್ಲಿ ದರ್ಶನ ಮಾಡಿದೆ. ತುಂಬಾನೇ ಖುಷಿ ಆಯ್ತು ನನ್ಗಂತೂ. ಇಲ್ಲಿ ಕೂಡ ಮೀಡಿಯಂ ರಶ್ ಇತ್ತು. ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಏನಂದ್ರೆ ಇಲ್ಲೂ ಕೂಡ ದ್ವಾರ ಎಲ್ಲ ಮಾಡಿದ್ರು. ತುಂಬಾನೇ ಚೆನ್ನಾಗ್ ಅನಿಸ್ತು. ತುಂಬಾ ಅಂತ ಜಾಸ್ತಿ ಹೇಳ್ತೀನಿ ನಾನು ಎಲ್ಲಾ ವಿಡಿಯೋದಲ್ಲೂ ಅಂತ ನನ್ ತಂಗಿ ಹೇಳ್ತಾ ಇರ್ತಾಳೆ ನನ್ಗೆ. ಇರೋ ತರದ್ ಮಾತಾಡಿ ಹಿಂಗೆ ಬಂದ್ಬಿಟ್ಟಿದೆ. ರಶ್ ಆಗಿರೋದ್ರಿಂದ ಫುಲ್ ಲೇಟ್ ಆಗ್ಬಿಡುತ್ತೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲ, ಗೊತ್ತಿರೋರು ಇದ್ದಿದ್ರಿಂದ ಒಂದ್ ಸ್ವಲ್ಪ ಬೇಗನೆ ಆಯ್ತು ದರ್ಶನ. ಇಲ್ಲಿ ನಾವು ಬೇಗ ಬಂದ್ರೆ ಮತ್ತೆ ಇಲ್ಲಿ ಏನಂದ್ರೆ ಬರ್ಡ್ಸ್ ಇದಿದೆಯಲ್ವಾ, ಅದು ಕೂಡ ನೋಡ್ಬೋದು. ಪ್ಯಾರಟ್ ಪಾರ್ಕ್ ಎಲ್ಲ ನೋಡ್ಬೋದು. ಅದಾದ್ಮೇಲೆ ಏನಂತೆ ಬೊನ್ಸಾಯಿ ಗಾರ್ಡನ್ ಇದೆ, ಅದು ಕೂಡ ನೋಡ್ಬೋದು. ಸ್ಯಾಟರ್ಡೆ ವೀಕೆಂಡ್ಸ್ ಅಲ್ಲೆಲ್ಲ ಇದು ಡೈಲಿ ಇರುತ್ತಾ ಅಂತ ನಿಜ ಗೊತ್ತಿಲ್ಲ ನನ್ಗೆ. ಆಂಜನೇಯ ಸ್ವಾಮಿದು ಸ್ಟ್ಯಾಚು ಇದೆ ಅಲ್ವಾ, ಅದ್ರ ಮೇಲೆ ನಮಗೆ ಹನುಮಾನ್ ಚಾಲಿಸ ಹಾಕ್ತಾರೆ, ಲೈಟಿಂಗ್ಸ್ ಇರುತ್ತೆ ಅಂತ. ಅದನ್ನ ನೋಡ್ಬೇಕಂತಾನೆ ಬಂದಿದ್ವು, ಆದ್ರೆ ಇವತ್ತಿರ್ಲಿಲ್ಲ. ಇಲ್ಲಿ ತುಂಬಾನೇ ರಶ್ ಆಗಿದ್ದರಿಂದ ಆ ಪ್ರೋಗ್ರಾಮ್ ಏನು ಇರ್ಲಿಲ್ಲ. ನಾವಿವಾಗ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡ್ಲಿಕ್ಕೆ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ಮಾಡಿದ್ರು, ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಇದು ಹನುಮದ್ವಾರ ಅಂತಾನೆ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ನಿಜವಾಗ್ಲೂ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ. ಮತ್ತೆ ದರ್ಶನ ಎಲ್ಲ ಅಂದ್ರೆ ತಿರುಪತಿ ತರನೇ ಅನ್ಸ್ತು ನನ್ಗೆ. ಅದು ಅಲಂಕಾರ ಆಗಿರ್ಬೋದು, ಕಾಸ್ಮಾಲ ಎಲ್ಲ ಹಾಕಿದ್ರಲ್ವಾ, ಅದನ್ನೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಒಂದ್ 2-3 ತರದ್ ನನ್ಗೆ ಈಗ್ಲೂ ಹೇಳ್ತಾ ಇದ್ರೆ ನನ್ ಕಣ್ಮುಂದೆನೆ ಬರೋ ತರ ಆಗ್ತಾ ಇದೆ. ಅಷ್ಟು ಚೆನ್ನಾಗ್ ಅಲಂಕಾರ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ದರ್ಶನ ಎಲ್ಲ ಮಾಡ್ಕೊಂಡು ನಾವು ಬಂದ್ವಿ. ಇಲ್ಲೂ ಕೂಡ ಪ್ರಸಾದಕ್ಕೆ ಇಡ್ಲಿ ಇತ್ತು. ಇಲ್ಲಿ ಪುಳಿಯೋಗರೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲೂ ಕೂಡ. ಆದ್ರೆ ಅವತ್ತು ರೈಸ್ ಐಟಮ್ ಎಲ್ಲ ಮಾಡಂಗಿಲ್ಲ ಅಲ್ವಾ, ಅಂದ್ರೆ ಇಡ್ಲಿ ಚಟ್ನಿ ಇತ್ತು. ಪ್ರಸಾದ ಎಲ್ಲ ತಗೊಂಡು ನಾವು ಲಡ್ಡು ಕೂಡ ತಗೊಂಡು ಬಂದ್ವಿ. ಅದಾದ್ಮೇಲೆ ಮತ್ತೆ ನಾವು ಇಸ್ಕಾನ್ ಟೆಂಪಲ್ಗೆ ಬಂದ್ವಿ. ಇಸ್ಕಾನ್ ಟೆಂಪಲ್ ಅಲ್ಲಿ ಕೂಡ ಆಲ್ಮೋಸ್ಟ್ ಯಾವಾಗ್ಲೂ ಚೆನ್ನಾಗಿರುತ್ತೆ. ಅಲಂಕಾರ ಅಂತೂ ಅಷ್ಟು ಚೆನ್ನಾಗಿ ಮಾಡ್ತಾರಲ್ವಾ ಎಲ್ಲಾ ಕಡೆ. ಈ ದ್ವಾರದ ಹತ್ರ ಅಷ್ಟೇ ರೆಕಾರ್ಡ್ ಮಾಡ್ಕೊಬೋದಿತ್ತು, ಅದ್ ಮುಂದೆ ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋ ಹಾಗಿಲ್ಲ. ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಇವಾಗ ಇದು ಪ್ರಸಾದ ಕ್ಯೂ ಆಗಿರುತ್ತೆ.
ಇಸ್ಕಾನ್ ದೇವಸ್ಥಾನದ ಹತ್ರ ಬಂದಾದ್ಮೇಲೆ ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲಿ ಮತ್ತೆ ಇಸ್ಕಾನ್ ದೇವಸ್ಥಾನನ ನೋಡಿ ಈ ತರ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಈ ತರ ಮಾಡ್ತಾರೆ ಮೈಸೂರಲ್ಲಿ. ಆಲ್ರೆಡಿ ಪ್ರೋಗ್ರೆಸ್ ಅಲ್ಲಿ ಇದೆ, ಸ್ವಲ್ಪ ಕೆಲಸ ಎಲ್ಲ ಆಗಿದೆ. ಆ ಬ್ಯಾಂಗ್ಳೂರಲ್ಲಿ ಯಾವ ತರ ಇದೆ ಆ ತರನೇ ಅನ್ಸುತ್ತೆ ಇದು. ಫುಲ್ಲು ನೋಡ್ಲಿಕ್ಕೆ ಅದೇ ತರ ಮಂದಿರ್ನ ಮೈಸೂರಲ್ಲಿ ಕೂಡ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ಚಾರಿಟೀಸ್ ಎಲ್ಲ ಕೊಡ್ಬೋದಿತ್ತು. ಕೃಷ್ಣನ್ಗೆ ಊಟ ಎಲ್ಲ ಇಷ್ಟ ಅಲ್ಲ, ಸ್ನಾಕ್ಸ್ ಎಲ್ಲ ಅದೆಲ್ಲ ಇಲ್ಲಿ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ, ಬುಕ್ಸ್ ಕೂಡ ಎಲ್ಲ ಮಾರ್ತಾ ಇರ್ತಾರೆ. ಆ ಈ ಪ್ರತಿಯೊಂದು ಸ್ಟಾಲ್ಸ್ ಎಲ್ಲ ಇರುತ್ತೆ. ಇವಾಗ ಮುರ್ಕು ತಿಂಡಿಗಳೆಲ್ಲ ಇರುತ್ತಲ್ಲ ಅದ್ರದ್ದೆಲ್ಲ ಇಟ್ಟಿದ್ರು. ಮತ್ತೆ ಪುಳಿಯೋಗರೆ ಮತ್ ಪ್ರತಿಯೊಂದು ಕೂಡ ಸ್ವೀಟ್ಸ್ ಎಲ್ಲ, ಲಡ್ಡು ಮತ್ತೆ ಇನ್ನೇನು ಜಾಮೂನು ಪ್ರತಿಯೊಂದು ಕೂಡ ಮಾರ್ತಾ ಇದ್ರು. ಡೋಕ್ಲಾ ಆಗಿರ್ಬೋದು, ಸಮೋಸೆ ಆಗಿರ್ಬೋದು, ಪ್ರತಿಯೊಂದು ಬಿಸ್ಕೆಟ್ಸ್ ಆಗಿರ್ಬೋದು, ಕಪ್ ಕೇಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ತಾ ಇದ್ರು. ಏನೇನೆಲ್ಲ ಇದೆ ಅಂತ ನಾನು ಅಲ್ಲೇ ಬೋರ್ಡ್ ಹಾಕಿದ್ರು, ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೇಬಿ ಕಾರ್ನ್ ಒಂದು ಸ್ನಾಕ್ಸ್ ಇತ್ತು, ಅದು ಕೂಡ ತಗೊಂಡ್ವಿ. ಮತ್ತೆ ಡೋಕ್ಲಾ ಇಷ್ಟ ಆಗುತ್ತೆ ನಮಗೆ, ಡೋಕ್ಲಾ ಕೂಡ ತಗೊಂಡು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಅದು ಕೂಡ. ಅದಾದ್ಮೇಲೆ ಸಬ್ಬಕ್ಕಿ ಪಾಯಸ, ಖೀರೆಲ್ಲ ನನ್ನ ಮಗಳಿಗೆ ಇಷ್ಟ ಆಗುತ್ತೆ. ಅವಳು ಇದನ್ನೆಲ್ಲ ತುಂಬಿ ಹೊಟ್ಟೆ ಹಸಿತಿರ್ಲಿಲ್ಲ, ಸಾಕಮ್ಮ ನನಗೆ ಅಂತ ಹೇಳ್ತಾ ಇದ್ಲು. ಆದ್ರೆ ಸಬ್ಬಕ್ಕಿ ಪಾಯಸ ಅಂದ ತಕ್ಷಣ ಅವಳು ಕೂಡ ಪ್ರಸಾದ ಕೂಡ ತಗೋಬೇಕಾಯ್ತು. ಚೆನ್ನಾಗಿದೆ ಅಮ್ಮ, ನನ್ನ ಫೇವ್ರೇಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ಲು. ಇದನ್ನ ಮುಗಿಸ್ಕೊಂಡು ನಾವು ಇಲ್ಲಿ ಗೋಕುಲಂ ಹತ್ರ ಇದೆಯಲ್ಲ ಯಾವ್ದು ಇನ್ನೊಂದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ಫುಲ್ ರಶ್ ಆಗಿತ್ತು. ಹೇಗೋ ಅಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಇವತ್ತಿನ ದಿನ ತುಂಬಾನೇ ನೆಮ್ಮದಿಯಾಗಿ ಹ್ಯಾಪಿಯಾಗಿ ಚೆನ್ನಾಗಿತ್ತು. ಲಾಸ್ಟ್ ಮಂತ್ ಆಫ್ ಡಿಸೆಂಬರ್ದು ವೈಕುಂಠ ಏಕಾದಶಿ ತುಂಬಾನೇ ಚೆನ್ನಾಗಿತ್ತು. ಹೊಸ ವರ್ಷದ ಮೊದಲನೇ ದಿನ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಯಾವಾಗ್ಲೂ ವರ್ಷ ನಾವು ಬೆಟ್ಟಕ್ಕೆ ಹೋಗ್ತೀವಿ, ತುಂಬಾನೇ ರಶ್ ಆಗಿರುತ್ತೆ. ನೋಡೋಣ ನಮ್ಮ ಮನೆಯವ್ರು ಫ್ರೀ ಇರ್ತಾರ, ಕರ್ಕೊಂಡು ಹೋಗ್ತಾರ, ಈ ವರ್ಷ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀನಿ. ತುಂಬಾನೇ ಜನ ಇದ್ರು, ತುಂಬಾನೇ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಈ ತರ ಹಾಕಿದ್ದಾರೆ, ಈ ತರ ಕಟ್ತಾ ಇದಾರೆ ಅಂತ. ತುಂಬಾ ಖುಷಿ ಆಯ್ತು. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಬ್ಲೆಸ್ಡ್ ಅನ್ನಿಸ್ತು. ವೈಕುಂಠ ದ್ವಾರ ಆಗಿರ್ಬೋದು, ಪ್ರತಿ ಕಡೆ ಪ್ರತಿಯೊಂದು ದೇವಸ್ಥಾನದಲ್ಲೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.